ಗಮನ ಸೆಳೆದ ಸುಂದ್ರಪಾಳ್ಯ ಗ್ರೀನ್ವುಡ್ಸ್ ಇಂಟರ್ನ್ಯಾಷನಲ್ ಶಾಲೆಯ ಗ್ರೀನ್ವುಡ್ಸ್ ಎಕ್ಸ್ಪೋ 2000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗಿ. ತಾಲೂಕಿನಲ್ಲೇ ಮೊದಲ ಬಾರಿಗೆ ವಿಭಿನ್ನ ಮತ್ತು ವಿಶಿಷ್ಟವಾಗಿ ಸುಂದ್ರಪಾಳ್ಯದ ಗ್ರೀನ್ವುಡ್ಸ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಗ್ರೀನ್ವುಡ್ಸ್ ಎಕ್ಸ್ಪೋ ಆಯೋಜಿಸಿ ವಿವಿಧ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಮಕ್ಕಳಿಗೆ ಎಕ್ಸ್ಪೋನಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಲಾಯಿತು. ಶಾಲೆಯ 660 ವಿದ್ಯಾರ್ಥಿಗಳು ಈ ಎಕ್ಸ್ಪೋನಲ್ಲಿ ಭಾಗಿಯಾಗಿ ವಿವಿಧ ರೀತಿಯ ಮಾದರಿಗಳನ್ನು ತಯಾರಿಸಿ ಪ್ರದರ್ಶಿಸಿದರು. ಇದೇ ಮೊದಲ ಬಾರಿಗೆ ವಿಜ್ಞಾನದ ಜೊತೆಗೆ ಕನ್ನಡ, ಇಂಗ್ಲಿಷ್, ಹಿಂದಿ, ಕಂಪ್ಯೂಟರ್ ಮತ್ತು ಸಮಾಜ ವಿಜ್ಞಾನ ವಿಷಯವಾರು ಮಾದರಿಗಳನ್ನ ತಯಾರಿಸಿ ಪ್ರಾಯೋಗಿಕವಾಗಿ ಪ್ರದರ್ಶನ ಮಾಡಿ ವಿವರಣೆ ನೀಡುವ ಮೂಲಕ ಗಮನ ಸೆಳೆದರು. ಈ ವೇಳೆ ಬೇತಮಂಗಲ, ಎನ್ಜಿಒಲ್ಕೂರು, ಸುಂದ್ರಪಾಳ್ಯ ಸುತ್ತಮುತ್ತಲಿನ ಸರ್ಕಾರಿ ಮತ್ತು ಖಾಸಗಿ ಶಾಲಾ ಮಕ್ಕಳಿಗೆ ಆಹ್ವಾನ ನೀಡಿ ಸುಮಾರು 2000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳನ್ನ ಎಕ್ಸ್ಪೋನಲ್ಲಿ ಭಾಗವಹಿಸುವಂತೆ ಮಾಡಲಾಯಿತು. ಅದರಲ್ಲೂ ಹಲವು ಸರ್ಕಾರಿ ಶಾಲಾ ಮಕ್ಕಳಿಗೆ ಶಾಲೆಯ ವತಿಯಿಂದ ಬಸ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಶಾಲಾ ಮುಖ್ಯ ಶಿಕ್ಷಕ ಶ್ರೀನಿವಾಸ್, ಶಾಲೆಯ ಎಕ್ಸ್ಪೋ ಯಶಸ್ವಿಯಾಗಲು 2 ತಿಂಗಳಿಂದ ಮಕ್ಕಳ ಹಾಗೂ ಶಿಕ್ಷಕರ ಪರಿಶ್ರಮದೊಂದಿಗೆ ಪೋಷಕರ ಸಹಕಾರವು ಹೆಚ್ಚಿದ್ದು ಎಲ್ಲರಿಗೂ ಧನ್ಯವಾದ ಸಲ್ಲಿಸಿದರು. ಇನ್ನು ಈ ಶಾಲೆಯ ವಿದ್ಯಾರ್ಥಿಗಳು ಅದ್ಭುತ ಹಾಗೂ ಅವಿಸ್ಮರಣೀಯ ಅನುಭವದಂತೆ ಎಕ್ಸ್ಪೋನಲ್ಲಿ ಭಾಗವಹಿಸಿ ವಿವರಣೆ ನೀಡಿದ್ದಾರೆಂದು ವಿವಿಧ ಶಾಲೆಗಳ ಶಿಕ್ಷಕರು, ಪೋಷಕರು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಅಧ್ಯಕ್ಷ ನಾರಾಯಣ್, ಕಾರ್ಯದರ್ಶಿ ಹರಿಕೃಷ್ಣ, ಪ್ರಾಂಶುಪಾಲರು ನಿರ್ಮಲಾ, ಮುಖ್ಯ ಶಿಕ್ಷಕ ಶ್ರೀನಿವಾಸ್, ಶಿಕ್ಷಕರಾದ ವಸಂತ್ ಕುಮಾರ್, ಚೈತ್ರ, ಶ್ರೀನಿವಾಸ್ ಗೌಡ, ಸುರೇಶ್, ವೆಂಕಟೇಶ್, ಪೋಷಕರಾದ ಹನುಮಂತಪ್ಪ, ಶ್ರೀನಾಥ್ ನಾಸ್ತಿಕ್, ಕಮಲೇಶ್, ಪ್ರಸಾದ್ ಸೇರಿದಂತೆ ಇತರೆ ಸಹ ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು ಇದ್ದರು. ಮತ್ತು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ಎಕ್ಸ್ಪೋ ಅಂತಕ್ಕಂಥದ್ದನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಇದರ ಮೂಲ ಉದ್ದೇಶ ಮಕ್ಕಳಲ್ಲಿರ್ತಕ್ಕಂಥ ಜ್ಞಾನ, ಪ್ರತಿಭೆ, ಕೌಶಲ್ಯ, ಕ್ರಿಯೇಟಿವಿಟಿ ಅಂತಕ್ಕಂಥದ್ದನ್ನು ಹೊರಹೊಮ್ಮಿಸಬೇಕು ಅಂತಕ್ಕಂಥ ಉದ್ದೇಶಕ್ಕಾಗಿ ಇವತ್ತು ಈ ಒಂದು ಎಕ್ಸ್ಪೋ ಅಂತಕ್ಕಂಥ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಸುಮಾರು 650 ವಿದ್ಯಾರ್ಥಿಗಳು ಪ್ರತ್ಯಕ್ಷವಾಗಿ ಈ ಒಂದು ಎಕ್ಸ್ಪೋನಲ್ಲಿ ಭಾಗವಹಿಸ್ತವ್ರೆ. ಅವರು ಎಲ್ಲ ವಿಷಯಗಳಾಗಿರ್ಬೋದು ಅಥವಾ ಕೋರ್ ಸಬ್ಜೆಕ್ಟ್ಸ್ ಆಗಿರ್ಬೋದು, ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಆರ್ಟ್ ಆ್ಯಂಡ್ ಕ್ರಾಫ್ಟ್, ಯೂನಿಟಿ ಇನ್ ಡೈವರ್ಸಿಟಿ ಎಲ್ಲ ವಿಭಾಗಗಳಲ್ಲೂ ಭಾಗವಹಿಸಿ ಅವರು ತಮ್ಮ ಮಾಡಲ್ಸ್ ಅಂತಕ್ಕಂಥದ್ದನ್ನು, ಚಾರ್ಟ್ಸ್ ಅಂತಕ್ಕಂಥದ್ದನ್ನು, ವರ್ಕಿಂಗ್ ಮಾಡಲ್ಸ್ ಅಂತಕ್ಕಂಥದ್ದನ್ನು ಎಲ್ಲವನ್ನು ಮಾಡ್ಕೊಂಬಂದವ್ರೆ. Astronauts travel in rockets. ಗ್ರೀನ್ವುಡ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸ್ಪೋನ ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀವಿ. ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಗ್ರಾಮಾಂತರ ಭಾಗದಲ್ಲಿ ಇಷ್ಟೆಲ್ಲ ಮಾಡಿದ್ದಾರೆ ಅಂತಂದರೆ ನಿಜಕ್ಕೂ ಈ ಶಾಲೆಯ ಆಡಳಿತ ವರ್ಗಕ್ಕೆ ತುಂಬ ಕೃತಜ್ಞತೆ ಸಲ್ಲಿಸಬೇಕಾಗುತ್ತೆ. ಒಳ್ಳೆಯ ಶಿಕ್ಷಣ ಸಿಗಬೇಕಂತಂದರೆ ದೊಡ್ಡ ದೊಡ್ಡ ನಗರಗಳಿಗೆ ಹೋಗಬೇಕು, ತುಂಬ ದೂರ ಇರ್ತಕ್ಕಂಥ ದೊಡ್ಡ ನಗರಗಳಿಗೆ ಹೋಗಬೇಕು ಅನ್ನೋ ಮಾತಿತ್ತು ಹಿಂದೆ. ಆ ಮಾತನ್ನು ಸುಳ್ಳು ಮಾಡೋ ರೀತಿಯಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಬೇಕಂತಂದರೆ ದೊಡ್ಡ ನಗರಗಳಿಗೆ ಹೋಗಬೇಕಾಗಿರೋ ಅವಶ್ಯಕತೆ ಇಲ್ಲ. ಇಂಥ ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಾನು ಒಳ್ಳೆಯ ಶಿಕ್ಷಣ ಕೊಡ್ತೀವಿ, ಒಳ್ಳೆಯ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಗ್ರೀನ್ವುಡ್ ಇಂಟರ್ನ್ಯಾಷನಲ್ ಶಾಲೆಯವರು ತೋರಿಸ್ಕೊಟ್ಟಿರ್ತಕ್ಕಂಥದ್ದು. ಅವರು ಇದೇ ರೀತಿಯಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಹೊಂದಲಿ. ಅವ್ರಿಗೇನು ಬೇಕು ಎಲ್ಲ ರೀತಿಯಲ್ಲೂ ಸಾರ್ವಜನಿಕವಾಗಿ ನಾವು ಸಹಕಾರ ಮಾಡೋಣ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಅಭಿವೃದ್ಧಿ ಮಾಡಿಕೊಂಡು ಹೋಗಲಿ, ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗಲಿ, ಅದೇ ರೀತಿಯಲ್ಲಿ ಆಡಳಿತ ಮಂಡಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಈ ಸಮಯದಲ್ಲಿ ಶುಭ ಹಾರೈಸ್ತೀವಿ.
ವಾಯ್ಸ್ ಇನ್ಪಿಚ್ಚಲೇಕ Today here at Greenwoods we have a prideful event happening. It's Greenwoods Expo. We all are heads up today. Maybe you people would have seen a lot of expos, but this is quite different from others. We are setting a milestone, an exemplary expo this is. Here not only maths or science we are doing expo on, but on languages, English, Hindi, Kannada, science and social studies we are doing. You people can see plenty of difference. We are taken from the root of each subject. It's all logical research. After making documents, we have done this expo. We are very glad and happy to have plenty of students from other schools. Almost we have reached. Now it's almost 1 o'clock and we are reaching around 2,000 students from in and around schools. So we welcome others also to our school and we are really happy and proud of this. Thank you. वीडियो बता अशोक वन में मेरा नाम दीपिका है। हम दोनों 8 की कक्षा में पढ़ते हैं। हमारा स्कूल का नाम ग्रीनवुड्स स्कूल है। आज हम बताने जा रहे हैं रावण, सीता और राम के बारे में। रावण ने सीता का हरण करके अशोकवन में रखा गया था। जब रावण सीता को देखता था पूछता था मुझसे शादी करो और मैं आपको मेरा धन संपत्ति सब दूंगा, आप लंका की रानी बनो। तब जब सीता ने बोला कि माना नहीं गया, वो सबर करते रहे। राम को जब पता चला, रावण से युद्ध करने आए, तब राम ने रावण का संहार करके सीता को लेके जाके अयोध्या का रानी बनाया। धन्यवाद। ಇದು ಉದ್ದೇಶ ಅವರಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹೊಮ್ಮಿಸಬೇಕು ಅಂತಕ್ಕಂಥದ್ದು. ಅದರ ಜೊತೆಗೆ ಈ ಸರೌಂಡಿಂಗ್ ಇರ್ತಕ್ಕಂಥ ಎಲ್ಲ ಶಾಲೆಗಳಿಗಿಂತ ನಮ್ಮ ಶಾಲೆ ವಿದ್ಯಾರ್ಥಿಗಳು ಶಿಕ್ಷಕರು ಅಂತಕ್ಕಂಥವರು ವಿಭಿನ್ನ ಅಂತಕ್ಕಂಥದ್ದು ಅದನ್ನು ತೋರಿಸಬೇಕು ಅಂತಕ್ಕಂಥ ಉದ್ದೇಶ ಒಂದು. ಈ ಒಂದು ಎಕ್ಸ್ಪೋಗೆ ಸುಮಾರು 950 ವಿದ್ಯಾರ್ಥಿಗಳಂತಕ್ಕಂಥದ್ದು, ಅವರ ಪೋಷಕರಂತಕ್ಕಂಥವ್ರು, ಈ ಸರೌಂಡಿಂಗ್ ಇರ್ತಕ್ಕಂಥ ಎಲ್ಲ ಸರ್ಕಾರಿ ಖಾಸಗಿ ಶಾಲೆಗಳು ಬೇರೆ ಬೇರೆ ಕಡೆಯಿಂದ, ಹಾವಣಿಯಿಂದ, ಇವತ್ತು ತಾಯ್ನೂರಿಂದ, ಬೇತ್ಮಂಗಲದಿಂದ ಸರ್ಕಾರಿ ಶಾಲೆ, ಖಾಸಗಿ ಶಾಲೆ ವಿದ್ಯಾರ್ಥಿಗಳು ಮತ್ತು ಕಾಲೇಜಿನ ಒಂದು ವೀಕ್ಷಣೆ ಬರ್ತಾವ್ರೆ. ಅವರೆಲ್ಲರೂ ಸಹ ಇದೊಂದು ವೀಕ್ಷಣೆ ಮಾಡಿ ಇದೊಂದು ಅದ್ಭುತವಾಗಿರ್ತಕ್ಕಂಥ ಮತ್ತು ಅವಿಸ್ಮರಣೀಯವಾಗಿರ್ತಕ್ಕಂಥ ಒಂದು ಎಕ್ಸ್ಪೋ ಅಂತಕ್ಕಂಥದ್ದನ್ನು ಪ್ರಶಂಸೆ ಮತ್ತು ಹೊಗಳಿಕೆ ಅಂತಕ್ಕಂಥ ಆಗ್ತಾ ಇದೆ. ಇಷ್ಟಕ್ಕೆಲ್ಲ ಕಾರಣ ಅಂತಕ್ಕಂಥದ್ದು ಈ ಸಂಸ್ಥೆಯ ಆಡಳಿತ ಮಂಡಳಿಯವರು ಮತ್ತು ಪ್ರಾಂಶುಪಾಲರು, ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರ ಒಂದು ಸಹಕಾರದಿಂದ ಇಷ್ಟೊಂದು ದೊಡ್ಡ ಮಟ್ಟದ ಒಂದು ಎಕ್ಸ್ಪೋ ಅಂತಕ್ಕಂಥದ್ದನ್ನು ಮಾಡ್ತಾ ಇದ್ದೀವಿ. ನಾವು ಬರೀ ಇಂಥ ಒಂದು ಎಕ್ಸ್ಪೋಗೆ ಸೀಮಿತ ಅಲ್ಲ. ನಮ್ಮ ಶಾಲೆ ಅಂತಕ್ಕಂಥದ್ದು, ಅದರ ಒಂದು ಗುರಿ ಉದ್ದೇಶಗಳಂತಕ್ಕಂಥದ್ದು, ನಗರ ಪ್ರದೇಶದಲ್ಲಿ ಸಿಗತಕ್ಕಂಥ ಶಿಕ್ಷಣ ಅಂತಕ್ಕಂಥದ್ದು, ಸರ್ವತೋಮುಖ ಅಭಿವೃದ್ಧಿ ಅಂತಕ್ಕಂಥದ್ದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಸಿಗಬೇಕು ಅಂತ ಉದ್ದೇಶಕ್ಕಾಗಿ ಈ ಸಂಸ್ಥೆ ಅಂತಕ್ಕಂಥದ್ದು ಪ್ರಾರಂಭಿಸಿರ್ತಕ್ಕಂಥದ್ದು. ಬರೀ ಎಕ್ಸ್ಪೋ ಒಂದರಲ್ಲೇ ಅಲ್ಲ, ನಮ್ಮ ವಿದ್ಯಾರ್ಥಿಗಳು ಶೈಕ್ಷಣಿಕವಾಗಿ ಗುಣಮಟ್ಟ ಅಂತ ಹೊಂದವರೆ. ಕಳೆದ 2 ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ 100% ಫಲಿತಾಂಶ ಕೊಟ್ಟಿದ್ದೀವಿ. ಕಳೆದ ಸಾಲಿನಲ್ಲಿ 29 ವಿದ್ಯಾರ್ಥಿಗಳಿಗೆ 600 ಅಂಕಗಳಿಗಿಂತ ಹೆಚ್ಚು 6 ವಿದ್ಯಾರ್ಥಿಗಳಂತಕ್ಕಂಥದ್ದನ್ನು ಪಡ್ಕೊಂಡವ್ರೆ. 619 ಅಂಕಗಳಂತಕ್ಕಂಥದ್ದು ಹೈಯೆಸ್ಟ್ ಮಾರ್ಕ್ಸ್ ಬಂದಿದೆ. ಇದೊಂದು ಶೈಕ್ಷಣಿಕವಾಗಿ ಒಂದು ಸಾಧನೆ. ಆದರೆ
ಇನ್ನು ಪಠ್ಯೇತರ ಚಟುವಟಿಕೆಗಳಂತಕ್ಕಂಥದ್ರಲ್ಲಿ ಅದು ಕ್ರೀಡೆ ಆಗಿರ್ಬೋದು, ವಿಜ್ಞಾನ ವಸ್ತು ಪ್ರದರ್ಶನ ಆಗಿರ್ಬೋದು, ಪ್ರತಿಭಾ ಕಾರಂಜಿ ಆಗಿರ್ಬೋದು, ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ನಡೆಸ್ತಕ್ಕಂಥ ಯಾವುದೇ ಒಂದು ಸ್ಪರ್ಧೆಗಳಲ್ಲಿ ನಮ್ಮ ಶಾಲೆ ನಾವು ಮುಂದಿದ್ದೀವಿ ಅಂತಕ್ಕಂಥದ್ದು ಭಾಗವಹಿಸ್ತೀವಿ. ಅದರಲ್ಲಿ ಬಹುಮಾನಗಳಂತಕ್ಕಂಥದ್ದು ಪಡೆದು ಆ ರಾಜ್ಯ ಮಟ್ಟಕ್ಕೆ, ವಿಭಾಗ ಮಟ್ಟಕ್ಕೆ ನಾವು ಭಾಗವಹಿಸಿದ್ದೀವಿ. ಮಕ್ಕಳಿರ್ತಕ್ಕಂಥ ಪ್ರತಿಭೆ ಏನಿದೆ ಅದನ್ನು ಹೊರಹೊಮ್ಮಿಸ್ತಕ್ಕಂಥದ್ದು, ಅವರಿಗೆ ಒಂದು ವೇದಿಕೆ ಅಂತಕ್ಕಂಥ ಕಲ್ಪಿಸ್ತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ. ಸದಾ ಇನ್ನು ಮುಂದೇನು ಸಹ ಮಾಡಿಕೊಂಡು ಬರ್ತೀವಿ. ಸುಂದರಪಾಳ್ಯ ಗ್ರೀನ್ವುಡ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ಎಕ್ಸ್ಪೋ ಅನ್ನೋ ಒಂದು ಕಾರ್ಯಕ್ರಮ ತುಂಬ ಒಂದು ಅದ್ಧೂರಿಯಾಗಿ ಮಾಡಿದ್ದಾರೆ. ಎಲ್ಲ ಒಂದು ಸುತ್ತಮುತ್ತಲಿನ ಶಾಲಾ ಮಕ್ಕಳೆಲ್ಲ ಒಂದು ಇಲ್ಲಿ ನೋಡಿದ್ದಾರೆ. ತುಂಬ ವಿಭಿನ್ನವಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ರೀತಿಯ ಒಂದು ಪ್ರೋಗ್ರಾಮನ್ನು ಒಂದು 2 ದಿನ 3 ದಿನ ಆ ಥರ ಮಾಡಿದ್ರೆ ಇನ್ನೂ ತುಂಬ ಅನುಕೂಲ ಆಗುತ್ತೆ, ಚೆನ್ನಾಗಿರುತ್ತೆ. ಇದರಿಂದ ಮಕ್ಕಳಿಗೊಂದು ಜನರಲ್ ನಾಲೆಡ್ಜ್ ಡೆವಲಪ್ ಆಗುತ್ತೆ. ತುಂಬ ಚೆನ್ನಾಗಿದೆ ಪ್ರೋಗ್ರಾಮ್. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಕನ್ನಡ ಬಗ್ಗೆ ಮಾಡಿದಾಗ ಎಲ್ಲ ಲೇಖ ರಚನೆಗಳು, ಆಮೇಲೆ ಕಂಪ್ಲೀಟು ಅಕ್ಷರ ವೃಕ್ಷ ಅಂತ ಬರುತ್ತೆ ಅದರ ಬಗ್ಗೆ, ಆಮೇಲೆ ಇನ್ನೂ ತುಂಬ ಚೆನ್ನಾಗಿದೆ. ಅದಕ್ಕೆ ಸಂಬಂಧಪಟ್ಟಂಗೆ ಈ ಸಮಾಜದಲ್ಲಿ ಈ ಹಳೆಯ ಕಾಲದ ನಾಣ್ಯ ಸಂಗ್ರಹಗಳು ಅವೆಲ್ಲನೂ ಚೆನ್ನಾಗಿ ಮೂಡಿ ಬಂದಿದೆ. ಇವೆಲ್ಲನೂ ಚೆನ್ನಾಗಿದೆ. ಇಂಥ ಇದನ್ನು ಸರ್ಕಾರ ಶಾಲೆಗಳನ್ನು ನಿರ್ವಹಿಸಿದ್ರೆ ಚೆನ್ನಾಗಿರುತ್ತೆ ಅಂತ ನನ್ನ पक्षी प्रकृति के अनमोल उपहार हैं जो पर्यावरण का संतुलन बनाए रखते हैं। पक्षियों के पंख विभिन्न प्रकार के और रंग बिरंगे होते हैं। पक्षी बीज खोलकर वनस्पतियों का विस्तार करने में मदद करते हैं। तोता, मैना, मोर, कौवा, कबूतर भारत में सामान्य से पाए जाते हैं। पक्षियों का हल्का वजन उड़ने में मदद करता है। कुछ पक्षियों के पास पंख रहकर भी उड़ नहीं पाते, लेकिन तैरने में माहिर होते हैं। पक्षी घोंसले में रहकर अपने बच्चों की देखभाल करते हैं। पक्षियों के पॉपुलेशन में कमी पक्षियों की संख्या में कमी पर्यावरण ಮತ್ತೆ ಅಪ್ಪಡಿಗೆ ಲೈಟ್ಲಂತ ಪಡ್ಬೋದಾ? Incoming voice call from Murali Pete CBTM on Sim 1. Incoming voice call from Murali Pete CBTM. Again,
mothers, and the mother feels and it develops the characteristics of daddy. The mother will not feel often. The mother will not feel often. The baby is taking because the baby and the parents lost each ರಾಮಕೃಷ್ಣ ಹೆಗಡೆ 1985-88ರವರೆಗೂ ಇವರು ಮುಖ್ಯಮಂತ್ರಿಯಾಗಿದ್ದರು. ಸದಾನಂದ ಗೌಡ ಮುಖ್ಯಮಂತ್ರಿಯಾಗಿದ್ದರು. ಬಿ.ಎಸ್. ಯಡಿಯೂರಪ್ಪ ಮುಖ್ಯಮಂತ್ರಿಯಾಗಿದ್ದರು. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಯಾಗಿದ್ದರು ನಮ್ಮ ಕರ್ನಾಟಕಕ್ಕೆ. ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ನಮ್ಮ ಕನ್ನಡಕ್ಕೆ ಮುಖ್ಯಮಂತ್ರಿಯಾಗಿದ್ದರು. ಎಚ್.ಡಿ. ದೇವೇಗೌಡ ನಮ್ಮ ಕರ್ನಾಟಕಕ್ಕೆ ಮುಖ್ಯಮಂತ್ರಿಯಾಗಿದ್ದರು. ಹೇಳಿ ಒಬ್ಬೊಬ್ರು ಹೇಳಿ. ಎತ್ತಣ ಮಾಮರ ಎತ್ತಣ ತೋಟದ ಎತ್ತನಿಂದ ಸಂಬಂಧವಯ್ಯ, ಬೆಟ್ಟದ ನೆಲೆಯ ಕಾಯಿಲು ಸಮುದ್ರಗಳ ಉಪ್ಪು ಎತ್ತನಿಂದ ಸಂಬಂಧವಯ್ಯ, ಈಶ್ವರ ಎತ್ತನಿಂದ ಸಂಬಂಧವಯ್ಯ. ಬೇಡ ಹುಸಿ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದಿರ ಹರಿಯಲು ಬೇಡ, ತನ್ನ ಬಂಧಿಸಬೇಡ, ಇದೇ ಅಂತರಂಗ ಪ್ರೀತಿ, ಇದೇ ಬಹಿರಂಗ ಮಧ್ಯದಲ್ಲಿ ನಿಮ್ಮ ಶರಣರನ್ನು ನಮ್ಮಿಬ್ಬರಲ್ಲಿ ಯಾರು ಸಮನರು ಅಲ್ಲವೇ ಸಮಾಧಾನ
ಇಲ್ಲಿಗೆ ಇವೆಲ್ಲ ಎಲ್ಲಿಂದ ತರುತ್ತಾರೆ? ಇದು ಸಂತೆ. ಎಲ್ಲರಿಗೂ example, chair, table, chair, house, leather, pencil, tape, mountain, glass, yellow, van, light, car, ball, statue. all these are same. Pollination. Into two parts: cross-pollination and self-pollination. Cross-pollination. When the pollen grains of one flower are transferred to the stigma of another flower in different plants. Self-pollination. The transfer of pollen grains from the anther to the stigma of the same flower. And cross-pollination consists of two different plants, and self-pollination consists of just one flower. Thank you.
ಚಿಕ್ಕ ಮಕ್ಕಳಿಗೆ ಚೆನ್ನಾಗಿದೆ ಎಲ್ಲ. ಚಿಕ್ಕಮಗಳೂರು ಬರ್ತಾರೆ ಚೆನ್ನಾಗಿದೆ. Some points about ship and ship the baby travel from పెట్టుకోవచ్చురా ఆశనాడు 9 Ada